ಕೊಟ್ಟು ಅದಕ್ಕೆ ದುಡ್ಡಿಲ್ಲ ಅಂತೀರಿ. ಇನ್ನು ಸಾವಿರಾರು ಕೋಟಿ 3 ವರ್ಷ ಕೊಡ್ತೀವಿ ಅಂತ ಯಾರು ದುಡ್ಡು ಕೊಡ್ತೀರಿ? ಯಾರು ಡಿಸೈಡ್ ಕೊಡ್ತೀವಿ? ಆಮೇಲೆ ಕುಹಕದ ಮಾತು, ಒಡಕು ನಾವು ಹುಡ್ಸಿಲ್ಲ, ಕನ್ಯಾ ಹುಡ್ಸಿರುವಾಗಲೇ ಈ 10 ದಿನಗಳ ಕಾಲಾವಕಾಶ ಈ ಒಡಕು ಹುಡ್ಸೋಕೆ ಮಾಡಿದ್ರೆ ಟೈಮ್ ತಗೊಳ್ತಿದ್ದೀರ. ಇದು ಗೊತ್ತಿಲ್ವ ನಮಗೆ ಬ್ರಿಟಿಷರ್ ಕಾಲದಿಂದ? ಸುಮ್ಮನೆ ಯಾವುದೋ ಕಥೆ ಇಲ್ಲಿ ಹೇಳ್ಬೋದು. ನಾವು ದೇವನಹಳ್ಳಿಯ ರೈತರ ಬಗ್ಗೆ ಕಳಕಳಿ ಇರ್ತೀವಿ, ಕಳಕಳಿ ಇರ್ತಾನೆ ಇದ್ದಿದ್ರೆ 3 ವರ್ಷದ ಗಿವಿ ಬಿದ್ದಿರ್ಬೇಕು ಈ ಮಾತು. ದಯವಿಟ್ಟು ಈ ವಿತಂಡವಾದ ರೈತರನ್ನ, ಬಡವರನ್ನ ದಾರಿ ತಪ್ಪಿಸುವ, ಹೆದರಿಸುವ ಈ ಕುತಂತ್ರಗಳನ್ನು ನಿಲ್ಲಿಸಿ. ನೀವು ನಿಮ್ಮ ಸರ್ಕಾರ ಹೋರಾಟಗಾರರಿಗೆ, ರೈತರಿಗೆ ಕೊಟ್ಟ ಮಾತು ಕಾನೂನು ತೊಡಗಿದೆ. ಅದರ ಮಾತುಕತೆಯಷ್ಟೇ ನಾಳೆ, ಪರಿಹಾರದ ಮಾತುಕತೆಯಲ್ಲ, ಕಾಂಪನ್ಸೇಷನ್ ಮಾತುಕತೆಯಲ್ಲ. 3 ವರ್ಷ ಬಾಯಿ ಪಡ್ಕೊಂಡು ಹೇಳ್ತಾ ಇದ್ದಾರೆ ರೈತರು, ನಮಗೆ ಕಾಂಪನ್ಸೇಷನ್ ಬೇಡ. ಕರ್ನಾಟಕದ ಯಾವುದೇ ರಾಜಕೀಯ ಪಕ್ಷ, ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಅದರ ಒಬ್ಬ ಸಂಸದನಾಗಲಿ, ಒಬ್ಬ MLA ಆಗಲಿ ಮಾತಾಡ್ತಾರೆ. ಎಲೆಕ್ಷನ್ ಟೈಮ್ ಬರೋರು, ವೋಟ್ ಕೇಳೋರು, ಸಮಸ್ಯೆ ನಡೀತಿದ್ರೆ ಒಂದು ರೇಡಿಯೋ ಸೈಲೆನ್ಸ್. ಎಂತ ಮಾಡಿದ್ರೆ ಕರ್ನಾಟಕದ ಜನತೆ? ಎಲ್ರಿಗೂ ನಮಸ್ಕಾರ. ಕೆಲವು ಸಲ ಹೇಳಿದ್ದನ್ನೇ ಮತ್ತೆ ಹೇಳಬೇಕಾಗುತ್ತೆ. 3 ವರ್ಷಗಳ ಹಿಂದೆ ಸರ್ಕಾರ, ಬಿಜೆಪಿ ಇವತ್ತು ಕಾಂಗ್ರೆಸ್ ಅಷ್ಟೇ, 2 ಸರ್ಕಾರ ನೇತಾನೆ. ಎಲ್ಲೋವರೆಗೂ ಪಕ್ಷ ಗೆದ್ದ ಮೇಲೆ ಆಡಳಿತ ಮಾಡೋ ಸರ್ಕಾರ ಹಾಕ್ಬೇಕು, ಪಕ್ಷ ಅಲ್ಲ. 2 ಸರ್ಕಾರಗಳು ಯಾರು ತಪ್ಪು ಮಾಡೋದು ಪ್ರಶ್ನೆ ಮಾಡಬೇಕಾಗಿರೋದು ನಾವು ನಾಗರಿಕರು ಅಲ್ವೇ? 3 ವರ್ಷದ ಹಿಂದೆ ದೇವನಹಳ್ಳಿಯ ಒಂದು 13 ಜಿಲ್ಲೆಗಳ 1700 ಎಕರೆ ಇದೆ ಒಂದು ಕೃಷಿ ಭೂಮಿ. ಅದಕ್ಕೆ ಒಂದು ನೋಟಿಫಿಕೇಶನ್ ಕೊಡ್ತಾರೆ. ಅದನ್ನು ವಿರೋಧಿಸಿ ಇದು ಕೃಷಿ ಭೂಮಿ, ನಾವು ರೈತರು ಭೂಮಿಯನ್ನು ಕೊಡ್ಲಿಕ್ಕೆ ತಯಾರಿಲ್ಲ ಅಂತ ಒಂದು ಆಂದೋಲನ ಶುರುವಾಗಿದೆ. ಇಮಿಡಿಯೇಟ್ ಆಗಿ ಆಗಿರುವ ಸರ್ಕಾರ ಅದರ ಬಗ್ಗೆ ಏನು ಮಾತಾಡಲ್ಲ, ಒಂದು ಇಂಡಸ್ಟ್ರಿಯಲ್ ಪ್ಲಾನ್ ಹೇಳಲ್ಲ. ಆಕ್ರಮಣ ಬೇಕು, ಸ್ವಾಧೀನ ಬೇಕಷ್ಟೇ. ಆಗ ವಿರೋಧ ಪಕ್ಷದಂತಹ ನಮ್ಮ ಸಿದ್ದರಾಮಯ್ಯ ಅವರು ಆ ರೈತರ ಆಂದೋಲನಕ್ಕೆ ಭೇಟಿ ಇರ್ತದೆ. ಜನಪರ ರೈತಪರ ನಾಯಕರಲ್ವ ಅವರು, ನಿಮ್ಮ ಕಷ್ಟ ಸಂಕಷ್ಟ ನನಗೆ ಅರ್ಥ ಆಗ್ತಾ ಇದೆ, ನಿಮ್ಗೆ ಅನ್ಯಾಯ ಆಗ್ತಾ ಇದೆ, ಮುಂದಿನ ಸಲ ನಾನು ಗೆದ್ರೆ ಇದನ್ನು ಬಿಡಲ್ಲ, ನಿಮ್ಮ ಗಾಯನ ವಾಸಿ ಮಾಡ್ತೀನಿ ಅಂತ ಮಾತು ಕೊಡ್ತಾರೆ. ಅದಾದ ನಂತರ ಸದನದಲ್ಲೂ ಅಸೆಂಬ್ಲಿನಲ್ಲೂ ಗರ್ಜಿಸ್ತಾರೆ. ಯಾಕೆ ಅನ್ಯಾಯ ನಡೀತಿದೆ ಅಂದಾಗ ಆಗಿನ ಸರ್ಕಾರದ ಮಂತ್ರಿಗಳು ಇಲ್ಲೆಲ್ಲ ಒಂದು 50% ಜನರು ಕೂಡ ರೈತರು ಬೇಡ ಅಂತಂದ್ರೆ ನಾವು ಬಿಟ್ಕೊಡ್ತೀವಿ ಅಂತ ಒಂದು ಮಾತು ಬರುತ್ತೆ. ಆಮೇಲೆ ಈ ಸರ್ಕಾರ ಬರುತ್ತೆ. ಸರ್ಕಾರ ಬಂದು 2 ವರ್ಷಗಳಾಗುತ್ತೆ. ರೈತರು ಆಂದೋಲನ ಮಾಡ್ತಾನೆ ಇದ್ದಾರೆ. ಅಲ್ಲಿವರೆಗೂ ಅವರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅವ್ರನ್ನ ಹೇಳೋರು ಕೇಳೋರು ಯಾರು ಇಲ್ಲ. ಅವ್ರ ಜೊತೆ ಹೋರಾಟಗಾರರು ಹೋಗ್ತಾರೆ. ಏನಾಗ್ತಾ ಇದೆ, ರೈತರ ಪರ ನಿಲ್ಲೋರು ಯಾರು ಇಲ್ವಾ ಅಂತ ಎಲ್ಲಾ ಸಂಘಟನೆಗಳು ಸೇರಿ ಹೋರಾಟ ಮಾಡುತ್ತೆ. ಎಲ್ಲವನ್ನೂ ಬಲ್ಲ ಮುಖ್ಯಮಂತ್ರಿಗಳು ಈ ಸರ್ಕಾರ ಬಂದ ಮೇಲೂ ಕೂಡ ಆ ಸಮಸ್ಯೆ ಏನು, ಆ ಸಮಸ್ಯೆಗೆ ಪರಿಹಾರ ಆಗಬೇಕು, ಅದು ನ್ಯಾಯ ಅಲ್ಲ ಅಂತ ಅರಿತಂತಹ ಮುಖ್ಯಮಂತ್ರಿಗಳ ಆಧ್ವರ್ಯದಲ್ಲೇ ಫೈನಲ್ ನೋಟಿಫಿಕೇಶನ್ ಹೋಗುತ್ತೆ. ಫೈನಲ್ ನೋಟಿಫಿಕೇಶನ್ ಹೋಗುವಂತ ಪರಿಸ್ಥಿತಿ ಯಾಕೆ ಬಂತು? ನಿಮಗೆ ಅನ್ಯಾಯ ಅಂತ ಗೊತ್ತಿದ್ದು ಕೂಡ, ಅದು ತಪ್ಪು ಅಂತ ಗೊತ್ತಿದ್ದು ಕೂಡ ಅನ್ನೋದು ನಮ್ಮ ಪ್ರಶ್ನೆ. ಇದಾದ ನಂತರ 25ನೇ ತಾರೀಕಿನವರೆಗೂ ಬಹಳ ದೊಡ್ಡ ಚಳುವಳಿ ನಡೆಯುತ್ತೆ. ದೇಶದ, ರಾಷ್ಟ್ರದ ಬೇರೆ ಬೇರೆ ಕಡೆಯಿಂದ ಜನ ಬಂದು ಇಳಿತಾರೆ, ಬೇರೆ ಬೇರೆ ಸಂಘಟನೆಗಳು. ಎಲ್ಲರಿಗೂ ಅರ್ಥ ಆಗ್ತಾ ಇದೆ ತಪ್ಪಾಗ್ತದೆ ಇಲ್ಲಿ ಅಂತ. ಅವರನ್ನ ಅರೆಸ್ಟ್ ಮಾಡಲಾಗ್ತದೆ ನಮ್ಮ ಸರ್ಕಾರದಲ್ಲೇ. 26ನೇ ತಾರೀಕು ಅವ್ರು ಅರೆಸ್ಟ್ ಮಾಡಿದ್ದು ಯಾಕೆ ಅಂತ ನಾವು, ವಿಜಯಮ್ಮ ಇರ್ಬೋದು, ಕೆಲವರು ಸಾಹಿತಿಗಳಿರ್ಬೋದು, ನಾವು ನಾಗರಿಕರು, ಸಿವಿಲ್ ಸೊಸೈಟಿ ಹೋಗಿ ಮುಖ್ಯಮಂತ್ರಿ ಬೇಡ, ಯಾಕೆ ನೀವು ಅವ್ರ ಮಾತನ್ನು ಕೇಳಿಸ್ಕೊಡ್ತೀರ? ಒಂದು ಮೀಟಿಂಗ್ ನೀವು ಮಾಡಲೇಬೇಕು, ಇಲ್ಲ ಅದು ಫೈನಲ್ ನೋಟಿಫಿಕೇಶನ್ ಇರೋದು ಸ್ವಲ್ಪ ತೊಡಕುಗಳು, ಏನೇ ಇದ್ರು ಕೂತ್ಕೊಂಡು ಮಾತಾಡಿ. ಹಂಗಲ್ಲ, ರೈತರು 3 ವರ್ಷದಿಂದ ಮಾತಾಡ್ತಿದ್ದಾರೆ ಅಂದಮೇಲೆ ಕೇಳಿದ್ರೆ ಮಾತಾಡಿ. ಅದಕ್ಕೆ ಒಂದು 4ನೇ ತಾರೀಕು ಒಂದು ಮೀಟಿಂಗ್ ಆಗುತ್ತೆ. 4ನೇ ತಾರೀಕಿನ ಮೀಟಿಂಗಿಗೆ
ದೇವನಹಳ್ಳಿಯ 13 ಹಳ್ಳಿಯ ಮಕ್ಕಳು, ಹೆಣ್ಮಕ್ಳು, ಗಂಡಸರು ಎಲ್ಲರೂ ಸೇರ್ಕೊಂಡು ರೈತರು ಮುಖ್ಯಮಂತ್ರಿಗಳಿಗೆ ಅವರ ಭೂಮಿಯಲ್ಲಿ ಬೆಳೆದ ಹಣ್ಣು ತರಕಾರಿಗಳನ್ನು ತಗೊಂಡು ಬಂದು ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ನಾವು ಇದನ್ನು ಬೆಳೀತಾ ಇದೀವಿ, ನಮ್ಮ ಬದುಕಕ್ಕೆ ಬಿಡಿ ಅಂತಾರೆ. ಹೋರಾಟಗಾರರು ಇದಕ್ಕೇನು ಉತ್ತರ ಅಂದಾಗ ಮುಖ್ಯಮಂತ್ರಿಗಳು ಬಹಳ ಕ್ಲಿಯರ್ ಆಗಿದೆ. ಮುಖ್ಯಮಂತ್ರಿಗಳು ಒಬ್ಬರೇ ಅಲ್ಲ, ಸರ್ಕಾರ, ಅಲ್ಲಿ ಮಿನಿಸ್ಟರ್ಗಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಬಂದ ಸಾಧ್ಯತೆಗಳ ಮುಂದೆ ನನಗೆ ಅರ್ಥ ಆಗ್ತಾ ಇದೆ ಅದು ರೈತ ಪರವಾಗಿ ಜನರ ವಿರೋಧ ಸರ್ಕಾರ ಅಲ್ಲ ಇದು. ಆದರೆ ನೀವು ಅರ್ಥ ಮಾಡ್ಕೋಬೇಕು, ಆಡಳಿತದಲ್ಲಿ ಒಂದು ಕಾನೂನಿನ ಸ್ವಲ್ಪ ಕಷ್ಟಗಳಿವೆ. ನಾವು LG ಇವರ ಜೊತೆ, ನಮ್ಮ ಕಾನೂನು ತಜ್ಞರ ಜೊತೆ ಮಾತಾಡಿ ರೈತ ಪರವಾದ ತೀರ್ಪುವನ್ನು ಕಾನೂನು ಈ ತೊಡಕುಗಳನ್ನು ನಿವಾರಿಸಿಕೊಂಡು ಹೇಗೆ ಮಾಡಬೇಕು ಅಂತ ಹೇಳಬೇಕು. 10 ದಿನಗಳ ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡ್ತಾರೆ ಮುಖ್ಯಮಂತ್ರಿಗಳು. ಹೋರಾಟಗಾರರು, ರೈತರು ನಾವು 10 ದಿನಗಳ ಟೈಮ್ ಹೇಳಿದ್ರೆ ಆಡಳಿತ ಏನೇ ಇರಲಿ, ಕಾನೂನು ತೊಡಕುಗಳು ಅಷ್ಟೇ ತಾನೇ ನಿಮಗೆ ಸಮಸ್ಯೆ, ಪರಿಹರಿಸ್ಕೊಡಿ. ಅಷ್ಟೊಳಗೆ ನಾವು ಕಾನೂನು ತೊಡಕುಗಳ ಬಗ್ಗೆ ನಾವು ಮಾತಾಡ್ತೀವಿ, ಕೂತ್ಕೊಂಡು ಮಾತಾಡೋಣ ಅಂತ. ಅಲ್ಲಿವರೆಗೂ ಓಕೆ, ನಮ್ಮ ಮುಖ್ಯಮಂತ್ರಿಗಳಿದೆ, ಸರ್ಕಾರದ ನಮ್ಮ ನಂಬಿಕೆ ಇದೆ. ಅದಾದ ನಂತರದ ಬೆಳವಣಿಗೆ ನಮಗೆ ಅನುಮಾನಗಳು. ಅಲ್ಲಿ ತನಕ ಇದ್ದಂತಹ ಏನ್ ಮಾಡ್ಬೇಕು, ಅದಾದ್ಮೇಲೆ MB ಪಾಟೀಲ್ ಮಾತಾಡಿದ್ರೆ ಏನ್ ಮಾತಾಡಬೇಕು, ಇಲ್ಲ ಮುಖ್ಯಮಂತ್ರಿಗಳು ಸರ್ಕಾರ ಮಾತು ಕೊಟ್ಟಿದೆ ಆ ತೊಡಕುಗಳ ಬಗ್ಗೆ ಮಾತಾಡ್ತೀವಿ ಅಂದರು. ಮಾತಾಡಲ್ಲ ಅವರು, ಅದನ್ನ ಮಾಡೇ ತೀರ್ತೀನಿ ಅಂತಾರೆ. ನಾನು ದೆಹಲಿಗೆ ಹೋಗ್ತೀನಿ ಅಂತಾರೆ, ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಅಲ್ಲಿ ರಾಜನಾಥ್ ಸಿಂಗ್ ಅವರನ್ನ ಭೇಟಿ ಮಾಡಿ ಡಿಫೆನ್ಸ್ ಕಾರಿಡಾರ್ ಮತ್ತು ಏರೋಸ್ಪೇಸ್ಗೆ ಪರ್ಮಿಷನ್ ಕೇಳ್ತಾರೆ. ನಮಗ್ ಕೊಟ್ಟ ಮಾತೇನು, ಈ ಫೈನಲ್ ನೋಟಿಫಿಕೇಶನ್ ತೆಗೆಯೋದಕ್ಕೆ ಕಾನೂನಿನ ತೊಡಕುಗಳಿವೆ ಅಂತ ಹೇಳಿ ಅಲ್ಲಿ ಯಾಕೆ ಹೋಗ್ತಾ ಇದೀರಿ. ಅದಾದ ನಂತರ ದಿಢೀರಂತ ಒಂದು ಗ್ರೂಪ್ ಎದ್ದೇಳುತ್ತೆ, ಒಂದಷ್ಟು ಜನ ರೈತರಂತೆ, ಅವ್ರ ಹತ್ರ 440 ಕರೀತಾರಂತ, 10 ಜನ ಬರ್ತಾರೆ, 10 ಜನ ಸೈನ್ ಮಾಡ್ತಾರೆ. 3.5 ಕೋಟಿ ಕೇಳ್ತಾ ಇದೀವಿ, ನಾವು ಭೂಮಿ ಕೊಡಕ್ ರೆಡಿ, ಸುತ್ತಲೂ ಎಲ್ಲೋ ವಲಯ ಮಾಡ್ಬೇಕು, ನೀವು ಹಳದಿ ವಲಯ ಮಾಡ್ಬೇಕು, ಇಂಡಸ್ಟ್ರಿಯಲ್ ಏರಿಯಾ ಮಾಡ್ಬೇಕು, ನೀವು ಯಾರು ಕೇಳಲ್ಲ. 3 ವರ್ಷಗಳ ಸತತವಾಗಿ ಹೋರಾಟ ಮಾಡ್ತಿರೋ ಕರಿಯಕ್ಕೆ ನಿಮಗೆ 3 ವರ್ಷ ಆಯ್ತು. 15ನೇ ತಾರೀಕು ತನಕ ಕಾನೂನು ತೊಡಕಿನ ಬಗ್ಗೆ ಯೋಚನೆ ಮಾಡ್ತಿರೋ ದಿಢೀರಂತ ಒಬ್ರು ನೋಡ್ಕೊಂಡ್ರೆ ಅವ್ರಿಗೂ ಕೂಡ ಟೈಮ್ ಇದೆ ನಿಮಗೆ. ಅದನ್ನ ಇಟ್ಕೊಂಡು ನಿನ್ನೆ MB ಪಾಟೀಲ್ ಮಾತಾಡ್ತಾರೆ. MB ಪಾಟೀಲ್ ಇದು ನ್ಯಾಯನ ಇದು ಮಾತಾಡ್ತಾರೆ. ಮತ್ತೆ ಕೂತ್ಕೊಂಡು ಇಲ್ಲ ಫಾರ್ಮ್ 400 ಎಕರೆ ಇದೆ, ಅವ್ರಿಗೆ 3.5 ಕೋಟಿ ಕೊಡೋದು ನೀವ್ಯಾರು, ಎಲ್ಲಿಂದ ಕೊಡ್ತೀರಿ 3.5 ಕೋಟಿ ಎಕರೆಗೆ ನೀವು? ಏನ್ ನಿಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟು? ಪಕ್ಕದ ರಾಷ್ಟ್ರದಲ್ಲಿ 95 ಪೈಸೆ ಕೊಡ್ತೀರಿ, ನೀವು 3.5 ಕೋಟಿಗೆ ಇವ್ರು ಕೊಟ್ಬಿಟ್ಟು ಬರೋವಾಗ 75 ಪೈಸೆ ಕೊಡ್ತೀರಾ? ಯಾರಪ್ಪ ದುಡ್ಡು 3.5 ಕೋಟಿ? ನಿಮ್ಮ ಮನೆಯಿಂದ ತಂದಿದ್ದೀರಾ? ನಮ್ಮಂತ ನಾಗರಿಕರ ಟ್ಯಾಕ್ಸ್ ದುಡ್ಡ್ರಿ. ಗ್ಯಾರಂಟಿಗಳು ಕೊಟ್ಟು ಅದಕ್ಕೆ ದುಡ್ಡಿಲ್ಲ ಅಂತಿದ್ದೀರಿ. ಇನ್ನು 1,000 ಕೋಟಿ 3.5 ಕೋಟಿ ಕೊಟ್ಟು ಇಲ್ಲಿ ತರ್ತಿದ್ರು, ಯಾರು ದುಡ್ಡು ಕೊಡ್ತೀರಿ? ಯಾರು ಡಿಸೈಡ್ ಮಾಡ್ಬೇಕಲ್ಲ? ಆಮೇಲೆ ಕುಹುಕದ ಮಾತು, ಒಡಕು ನಾವು ಹುಟ್ಟಿಸಿಲ್ಲ ಅಂತ. ಹಂಗ್ಯಾರು ಹುಟ್ಟಿಸಿರುವಾಗಾರೆ ಈ 10 ದಿನಗಳ ಕಾಲಾವಕಾಶ ಈ ಒಡಕು ಹುಟ್ಟಿಸಕ್ ಮಾಡಿದ್ರ ಟೈಮ್ ತಗೊಳ್ತಿದ್ದೀರಾ? ಇದು ಗೊತ್ತಿಲ್ವಾ ನಮಗೆ? ಬ್ರಿಟಿಷರ್ ಕಾಲದಿಂದ ಮುಖ್ಯಮಂತ್ರಿಗಳು, ಒಂದು ಸರ್ಕಾರ ಹೋರಾಟಗಾರರನ್ನ ರೈತರ ಜೊತೆ ಕೂತ್ಕೊಂಡು ಕಾನೂನಿನ ತೊಡಕುಗಳು ಮಾತ್ರ ಇದೆ, ಅದಕ್ಕೆ ನಮಗೆ ಟೈಮ್ ಕೊಡಿ ಅಂತ ಕೇಳಿಕೊಂಡು ಈ ಮಧ್ಯ ದೆಹಲಿ ಭೇಟಿ, ಈ ಮಧ್ಯ ಮೀಟಿಂಗ್ಗಳು, ಈ ಮಧ್ಯ ಹೊಸದಾಗಿ ಹುಟ್ಟುಕೊಂಡಿರುವ ಕೆಲವು ದಲ್ಲಾಳಿಗಳು, ಅವ್ರಿಗೆ ಬೇಕಾದ ಕಾಂಪನ್ಸೇಷನ್, ಆಮೇಲೆ ಹೋರಾಟಗಾರರ ಮೇಲೆ ಕುಗ್ಗೋದು ಮಾಡು. ಅವರಿಂದ ಯಾರ್ಯಾರಿದ್ದಾರೆ ನನಗೆ ಗೊತ್ತು, ಲಿಸ್ಟ್ ಕೊಡಿ, ನಾನು ಹೇಳ್ತೀನಿ ಯಾರ್ಯಾರಿದ್ದಾರೆ ನಮ್ಮ ಹೋರಾಟಗಾರರು ಹಿಂದೆ ಅಂತ. ಇಲ್ಲಿದ್ದಾರೆ ಯಾರ್ಯಾರಿದ್ದಾರೆ? ಸಂಯುಕ್ತ ಕಿಸಾನ್ ಮೋರ್ಚಾ SKM ಸಿಕ್ಕಿಂನವರು, ಅಖಿಲ ಭಾರತ ಕಿಸಾನ್ ಸಭಾ SKM ತಮಿಳುನಾಡು, ದೇಶೀಯ ಮಾನವಿಕ ವೇದಿಕೆ ಕೇರಳ, ಕಿಸಾನ್ ಸಂಘರ್ಷ ಸಮಿತಿ ಮಧ್ಯಪ್ರದೇಶ, ಜಾರ್ಖಂಡ್, ಉತ್ತರ ಪ್ರದೇಶ, ಹೀಗೆ ಪ್ರಪಂಚದ ಎಲ್ಲಾ ಸಂಘಟನೆಗಳ ಹೋರಾಟಗಾರರಿದ್ದಾರೆ.
ಇವರಿಗೆ ದೇವನಹಳ್ಳಿರೋ 13 ಎಕರೆ ಜಮೀನು 13 ಹಳ್ಳಿಯಲ್ಲಿ ಯಾರಿಗೆ ವೆಸ್ಟೆಡ್ ಇಂಟ್ರೆಸ್ಟ್ ಇಂದ ನೀವು ಪ್ರೂವ್ ಮಾಡಿ. ನಮ್ಮಿಂದ ಯಾರಿದ್ದಾರೆ ನಾವು ಹೇಳಿದ್ವಿ, ನಿಮ್ಮಿಂದ ಯಾರಿದ್ದಾರೆ ನೀವು ಹೇಳಿ. ಯಾಕಂದ್ರೆ ಈ ಕಥೆಗಳು ಹೊಡೆಯೋದನ್ನ ನಿಲ್ಲಿಸಿ. ನಾಳೆ ಮುಖ್ಯಮಂತ್ರಿಗಳು ರೈತರಿಗೆ ಕೊಡಬೇಕಾಗಿರೋದು ತೊಡಕುಗಳೇನಿವೆ ಅದನ್ನು ಹೇಗೆ ನಿವಾರಿಸಬಹುದು. ಕಾಂಪನ್ಸೇಷನ್ ಅಲ್ಲ, ಹಣ ಅಲ್ಲ, ಮಣ್ಣು ಮಾರಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ನಿಮಗೆ ಅರ್ಥ ಆಗ್ಬೇಕಾದ್ರೆ ನಮಗ್ ಗೊತ್ತಿರೋ ಕಾನೂನಿನ ಪ್ರಕಾರ, ನಮ್ಮ ಸಂವಿಧಾನದ ಪ್ರಕಾರ ನಿಮ್ಮ ಮೊದಲನೆಯ ಯಾವುದೇ ಸರ್ಕಾರ ನೋಟಿಫಿಕೇಶನ್ ತಪ್ಪು. ಆ ನೋಟಿಫಿಕೇಶನ್ ತಪ್ಪು. ಹಸಿರು ವಲಯನ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ನಿಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಎಲ್ಲಿದೆ? ಅದನ್ನು ಮೊದಲು ಗೆಲ್ಲೋದನ್ನ ಇಂಡಸ್ಟ್ರಿಯಲ್ ಝೋನ್ ಮಾಡ್ಬೇಕಿತ್ತಲ್ಲ, ಮಾಡಿದೀರಾ? ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಅದನ್ನ ಮಾಡದೆ ನೀವು ಆಕ್ರಮಿಸ್ಕೊಡಂಗಿಲ್ಲ, ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅಲ್ಲೇ ನೀವು ಒಡಕಿದೆ ಅದನ್ನ ಕ್ಲಿಯರ್ ಮಾಡೋದನ್ನ ನೋಡಿ. ಅವನು ಯಾರೋ ಬಂದ 3 ಕೋಟಿ ಕೇಳ್ದ, ಸುತ್ತಲೂ ಹಳದಿ ವಲಯ ಅಂತ ಯಾರಾದ್ರೂ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೋ ಮಂತ್ರಿಗಳು ಕೊಟ್ಟರೆ ಡಸ್ಟ್ಬಿನ್ ಹಾಕ್ಬೇಕದು. ಅದು ನಿನ್ ಕೆಲಸ ಅಲ್ಲ, ಅದೊಂದು ಪ್ರಾಸೆಸ್ ಇದೆ. ಸಂವಿಧಾನದ ಪ್ರಕಾರ ಅಲ್ಲಿಯ ಪಂಚಾಯತಿ, ಮುನ್ಸಿಪಾಲಿಟಿ 4/5 ಬಂದು ಕೂತು ಅಲ್ಲಿ ನಾವು ಕೃಷಿ ಮಾಡಕ್ ಆಗ್ತಲ್ಲ, ಕೃಷಿ ಭೂಮಿಯನ್ನು ನೀವು ಚೇಂಜ್ ಮಾಡ್ಬೇಕು ಅಂದ್ರೆ ಮಾಡಕ್ ಆಗ್ತಾ ಇಲ್ಲ, ಉದ್ಯೋಗಗಳು ಬೇಕು ಅಂತ ಸರ್ವೆ ಮಾಡ್ಬೇಕು. ಎನ್ವಿರಾನ್ಮೆಂಟಲ್ ಸರ್ವೆ, ಫುಡ್ಸ್ ಮಾಡಿ ನಿಮ್ಗೆ ಹೇಳಿದ್ರೆ ನೀವು ಆಮೇಲೆ ಮಾಡ್ಬೇಕು. ಯಾರು ಹೇಳ್ತಿದ್ರಿ ಈ ಕಾನೂನು ಕಥೆಗಳನ್ನ? ಎದುರಿಸ್ತಾ ಇದ್ದ ರೈತರನ್ನ. ಹಸಿರು ಹೊಡೆದು ತೆಗೆದಾಕ್ತೀವಿ, ಹಸಿರು ತೆಗೆದಾಕ್ತೀವಿ, ನೀವ್ ಯಾಕೆ? ನಿಮ್ಗೆ ಆ ಪವರೇ ಇಲ್ಲ. ದಯವಿಟ್ಟು ಈ ದಾರಿ ತಪ್ಪಿಸೋ ಕೆಲಸಗಳನ್ನ ಮಾಡಬೇಡಿ. ನಾನು ಬಿಜಾಪುರದಲ್ಲಿ ಅದನ್ನ ಸ್ವರ್ಣ ಮಾಡಿದ್ರೆ ಅದಕ್ಕೆ ಬಿಜಾಪುರದಲ್ಲಿ ಇವತ್ತು ಹೋರಾಟ ನಡೀತಿದೆ. ನೀವೇನ್ ಮಾಡಿದ್ರೆ ಅದಕ್ಕೆ ಆಮೇಲೆ ಬರ್ತೀವಿ ನಾವು. ಸುಮ್ಮನೆ ಯಾವುದೋ ನಿಮ್ಮ ಕತೆ ಇಲ್ಲಿ ಹೇಳ್ಬಿಟ್ಟು ನಾವು ದೇವನಹಳ್ಳಿಯ ರೈತರ ಬಗ್ಗೆ ಕಳಕಳಿಯಿಂದ ಇದ್ದೀವಿ. ಕಳಕಳಿ ಇಲ್ಲ ನಿಮಗೆ. ಇದ್ದಿದ್ರೆ 3 ವರ್ಷದಲ್ಲಿ ಕಿವಿಗೆ ಬಿದ್ದಿರ್ಬೇಕು ಈ ಮಾತುಗಳು. ದಯವಿಟ್ಟು ಈ ವಿತಂಡವಾದ ರೈತರನ್ನ, ಬಡವರನ್ನ ದಾರಿ ತಪ್ಪಿಸುವ, ಹೆದರಿಸುವ ಈ ಕುತಂತ್ರಗಳನ್ನು ನಿಲ್ಲಿಸಿ. ನೀವು, ನಿಮ್ಮ ಸರ್ಕಾರ ಹೋರಾಟಗಾರರಿಗೆ, ರೈತರಿಗೆ ಕೊಟ್ಟ ಮಾತು ಕಾನೂನಿನ ತೊಡಕಿದೆ. ಅದರ ಮಾತುಕತೆಯಷ್ಟೇ ನಾಳೆ, ಪರಿಹಾರದ ಮಾತುಕತೆಯಲ್ಲ, ಕಾಂಪನ್ಸೇಷನ್ ಮಾತುಕತೆಯಲ್ಲ. 3 ವರ್ಷ ಬಾಯಿ ಬಡ್ಕೊಂಡು ಹೇಳ್ತಾ ಇದ್ದಾರೆ ರೈತರು, ನಮ್ಗೆ ಕಾಂಪನ್ಸೇಷನ್ ಬೇಡ, ನಮಗೆ ಭೂಮಿ ಬೇಕು, ನಮಗೆ ನಮ್ಮ ಮಣ್ಣು ಬೇಕು, ನಮ್ಮ ಘನತೆ ಬೇಕು, ನಮಗೆ ನಮ್ಮ ಜೀವನಕ್ಕೆ ಬದುಕಕ್ಕೆ ಬಿಡಿ ಅಂತ. ಅದಕ್ಕೆ ನೀವು ಉತ್ತರ ಕೊಡಬೇಕೇ ಹೊರತು ಕಾಂಪನ್ಸೇಷನ್ ಜಾಸ್ತಿ ಮಾಡ್ತೀವಿ ಹೇಳಿದ್ದನ್ನೇ ಯಾಕೆ ಹೇಳ್ತಾ ಇದ್ದೀರಿ? ಯಾಕೆ ತಿರುಗಿಸ್ತಾ ಇದ್ದೀರಿ? ಹೋರಾಟಗಾರರು ಹಿಂದೆ ಯಾರು ಇದ್ದಾರೆ ಅಂತ ಯಾಕೆ ಅನುಮಾನಗಳನ್ನು ಸೃಷ್ಟಿಸ್ತಾ ಇದ್ದೀರಿ? ಈ ತರದ ಸುತ್ತಿ ಬಳಸಿ ನಾಟಕ ಮಾಡಿ 10 ದಿನ ಟೈಮ್ ತಗೊಂಡಿದ್ದೀರಿ ಅಂತ ಗೊತ್ತಾಗ್ತಿದ್ದಂಗೆ ಮತ್ತೆ ಜನರ ಮುಂದೆ, ಯಾಕಂದ್ರೆ ಇವತ್ತು ರೈತರ ಜೊತೆ ಬರ್ತಾರವರು, ನಾಗರಿಕರು, ಪ್ರಜೆಗಳು, ಮಾಧ್ಯಮದವರು. ನಾವು ಅರ್ಥ ಮಾಡ್ಕೋಬೇಕು, ನಾವು ಯಾವುದೇ ರಾಜಕೀಯ ಪಕ್ಷ ಅಲ್ಲ. ಮಾಧ್ಯಮ ಆಗಲಿ, ನಾಗರಿಕರಾಗಲಿ, ಹೋರಾಟಗಾರರಾಗಲಿ, ನಾವು ಪ್ರಜೆಗಳು, ನೀವು ಪ್ರತಿನಿಧಿಗಳು. ಆಳಕ್ಕೆ ಬಂದವರಲ್ಲ, ಆಡಳಿತ ಮಾಡಕ್ ಬಂದವರು. ಅದು ಜನಪರವಾದ ಆಡಳಿತ ಆಗ್ಬೇಕು. ನೀವು ಇದನ್ನು ಮಾಡ್ಬೇಕಾದ್ರೆ 2013 ಆಕ್ಟ್ ಪ್ರಕಾರನೇ ಕಾಂಪನ್ಸೇಷನ್ ಕೊಡ್ತೀನಿ ಅಂತ. 2013 ಆಕ್ಟ್ ಓದಿದ್ದೀರಿ ನೀವು, ನಿಮ್ಮ UPA ಗವರ್ಮೆಂಟ್ ಓದಿದ್ರೆ ಸ್ಫೂರ್ತಿ ಓದಬೇಕು. MB ಪಾಟೀಲ್ ಅದ್ರ ಕಾಂಪನ್ಸೇಷನ್ ಮಾತ್ರ ಮಾಡಿದ್ರೆ ಅದ್ರಲ್ಲಿ ತುಂಬಾ ಕ್ಲಿಯರ್ ಆಗಿದೆ. ವಾಟ್ ಈಸ್ ದ ಸೋಷಿಯಲ್ ಇಂಪ್ಯಾಕ್ಟ್ ಸ್ಟಡಿ ಮಾಡಬೇಕು. 13 ಹಳ್ಳಿಯ ಜನರನ್ನ ನಾವು ಬೇರೆ ಕಡೆ ಕಳಿಸ್ಬೇಕಾದ್ರೆ ಅದರಲ್ಲಿ ಆಗುವ ಸೋಷಿಯಲ್ ಇಂಪ್ಯಾಕ್ಟ್ ಏನು, ಅವರ ಬದುಕೇನಾಗತ್ತೆ, ಅವರ ಘನತೆ ಏನಾಗತ್ತೆ, ಅದನ್ನು ಸ್ಟಡಿ ಮಾಡಿ ರಿಪೋರ್ಟ್ ಮಾಡಬೇಕು. ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಏನಾಗತ್ತೆ. ಇವತ್ತು ಎಲ್ಲಾ ಕಡೆ ಬಿಲ್ಡಿಂಗ್ ಕಟ್ಕೊಂಡು ಟೋಟಲ್ ಕ್ಲೈಮೇಟ್ ಚೇಂಜ್ ಪರಿಸ್ಥಿತಿಯಲ್ಲಿ ಕೃಷಿ ಭೂಮಿಯನ್ನ ಆಕ್ರಮಿಸುವ ಹಕ್ಕು ನಿಮಗೆ ಯಾರು ಕೊಡ್ತಾರೆ? ಎಲ್ಲಾ ಕಡೆ ಬಿಲ್ಡಿಂಗ್ ಮಾಡಿದ್ರೆ ತಿನ್ನಕ್ಕೆ ಮಾಡ್ತೀರಿ. ವಾಟ್ ಈಸ್ ದ ಫುಡ್ ಸೆಕ್ಯೂರಿಟಿ ಏನಾಗಬೇಕು? ಅದ್ರ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ಕಾಂಪ್ರಹೆನ್ಸಿವ್ ಅಂತ ಹೇಳುತ್ತೆ 2013 ಆಕ್ಟ್. ಇದಕ್ಕಿಂತ ಇದನ್ನ ತೆಗಿಬೇಕು, ಇದರಲ್ಲಿ ನ್ಯಾಯ ನಡೀತಾ ಇಲ್ಲ. ಇದನ್ನು ಯಾವುದನ್ನೂ ಮಾಡಿದೆ, ಇಂಡಸ್ಟ್ರಿಯಲ್ ಪಾಲಿಸಿ ಹೇಳಿದೆ, ಅದರ ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಮಾಡಿದೆ, ಎನ್ವಿರಾನ್ಮೆಂಟಲ್ ಇಶ್ಯೂ ಏನಾಗುತ್ತೆ ಅಂತ ಮಾತಾಡಿದೆ. ಇದ್ದಕ್ಕಿದ್ದಂಗೆ ಏನಿದು ರೌಡಿಸಮ. ಆಮೇಲೆ KDB ಆಕ್ಟ್ ಅದ್ರ ಪ್ರಕಾರ ಒಂದು ತಿಳ್ಕೊಳ್ಳಿ, ಕಾರಣ ನಮಗೂ ಗೊತ್ತು, ಅದು ಸರ್ವೋಚ್ಚ ನ್ಯಾಯಾಲಯ ಏನೂ ಅಲ್ಲ.
ಒಂದು ರಾಜ್ಯ ಸರ್ಕಾರ ಆಕ್ರಮಿಸೋದು ಬೇಡ, ಭೂವನ್ನು ಸ್ವಾಧೀನಪಡಿಸೋದು ಬೇಡ ಅಂತ ನಿರ್ಧಾರ ಮಾಡಿದ್ರೆ ನಾಳೆನೆ ಈ ಕ್ಷಣವೇ ಆ ಆಕ್ಟ್ ಅನ್ನ ಫೈನಲ್ ತೆಗಿಬೋದು. ಆದ್ರೆ ನಿಮಗೆ ಇಚ್ಛೆ ಇದೆಯಾ? ನಾಳೆ ಆಗ್ಬೋದು. ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಸರ್ಕಾರ ನಿಮಗೆ ರೈತ ಪರವಾಗಿ ಯೋಚನೆ ಮಾಡುವ ಇಚ್ಛಾಶಕ್ತಿ ಇದೆಯಾ, ಮನಸ್ಸಿದೆಯಾ, ಅಥವಾ ಕಾರ್ಪೊರೇಟ್ ಆಸಕ್ತಿ ಇದೆಯಾ? ಇದು ಗೊತ್ತಾಗುತ್ತೆ ಅಲ್ವಾ? ಇಚ್ಛಾಸಕ್ತಿ ಇದ್ರೆ ಆಸ್ ಪರ್ ದ ಲಾ ಸ್ಟೇಟ್ ಗವರ್ಮೆಂಟ್ ಇಸ್ ಎವ್ರಿ ಪವರ್ ಟು ಸೇ ನೋ, ವಿ ವಿಲ್ ಡ್ರಾಪ್ ದಿಸ್. ಅದು ನಾಳೆ ಗೊತ್ತಾಗುತ್ತೆ. ಇದನ್ನು ಬಿಟ್ಟು ಮತ್ತೆ ರೈತರುಗಳ ಮಧ್ಯದಲ್ಲಿ ಅವ್ರ ದುಡ್ಡು ಕೇಳ್ತಾ ಇದ್ದಾರೆ, ನೀವಿಬ್ರು ಕೂತ್ಕೊಂಡು ಮಾತಾಡ್ಕೊಂಡು ಬನ್ನಿ, ನಿಮ್ ಜಗಳ ಆರಿಸ್ಕೊಳ್ಳಿ, ಹಂಗಲ್ಲ. ಮೆಜಾರಿಟಿ ಆಫ್ ದ ಪೀಪಲ್ ರೈತರು ಮಾತಾಡ್ತಾ ಇದ್ದಾರೆ. ಒಂದು 4-5 ಜನ ನೀವೇ ಸೃಷ್ಟಿಸ್ಕೊಂಡು ಕರ್ಕೊಂಡು ಬರಬೇಡಿ. ನಾಳೆ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿಗಳೇ ನಿಮ್ಮ ಮೇಲೆ ಸಾಕಷ್ಟು ಗೌರವ ಇದೆ. ಯಾಕಂದ್ರೆ ಕೆಲವು ವ್ಯಕ್ತಿಗಳ ಸಿದ್ಧಾಂತಗಳನ್ನು ನೋಡ್ತೀವಿ ನಾವು. ನಿಮ್ಮ ಸಜ್ಜನಿಕೆ ನಿಮ್ಮ ಪಕ್ಷಕ್ಕೂ ಬರಬೇಕು, ನಿಮ್ಮ ಸರ್ಕಾರಕ್ಕೂ ಬರಬೇಕು. ಕರ್ನಾಟಕದಲ್ಲಿ ನಿಮ್ಮನ್ನು ಆಯ್ಕೊಂಡಿರೋದೇ ಆ ಸಜ್ಜನಿಕೆಗಾಗಿ, ನಿಮ್ಮ ಹೋರಾಟಕ್ಕಾಗಿ, ಜನಪದ ಮನಸ್ಸಿಗೆ. ಇವತ್ತು ನೋಡಿ, ಕರ್ನಾಟಕದಲ್ಲಿ ನೀವು ಮಾಧ್ಯಮದವರು, ನಾನು ನಾಗರಿಕ ಹೋರಾಟಗಳ ಅರ್ಥ ಮಾಡಿ ಇಂಥ ದುರಂತ ನೋಡಿ. ಕರ್ನಾಟಕದಲ್ಲಿ 13 ಹಳ್ಳಿಗಳ ರೈತರ ಹೋರಾಟ 3 ವರ್ಷದಿಂದ ನಡೀತಿದೆ. ಕರ್ನಾಟಕದ ಯಾವುದೇ ರಾಜಕೀಯ ಪಕ್ಷ, ಅದು ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಅದರ ಒಬ್ಬ ಸಂಸದನಾಗಲಿ, ಒಬ್ಬ MLA ಆಗಲಿ ಮಾತಾಡಕ್ ಬರ್ತಾ ಇಲ್ಲ. ಎಲೆಕ್ಷನ್ ಟೈಮ್ ಬರೋರು, ಓಟ್ ಕೇಳೋರು, ಸಮಸ್ಯೆ ನಡೀತಿದ್ರೆ ಒಬ್ಬ ಅಥವಾ ಒಂದು ರೇಡಿಯೋ ಸೈಲೆನ್ಸ್. ಏನ್ ತಪ್ಪು ಮಾಡಿದ್ರೆ ಕರ್ನಾಟಕದ ಜನತೆ? ರಾಜಕಾರಣ ಮಾಡಕ್ಕೆ ರಾಜಕೀಯ ಮಾಡ್ತಿದ್ದೀರಾ? ಒಂದು ವಿರೋಧ ಪಕ್ಷವಾಗಿ ಪ್ರಶ್ನೆ ಮಾಡಲ್ವಾ? ಜನಪರವಾಗಿ ನಿಂತ್ಕೊಳ್ಳಲ್ವ? ಒಬ್ಬ ಸಂಸದ, ಒಬ್ಬ MLA ಮಾತಾಡ್ತಿದ್ರೆ ನಮ್ಮ ಕರ್ನಾಟಕ ಜನತೆಯ ದೌರ್ಭಾಗ್ಯ. ಎಲೆಕ್ಷನ್ ಟೈಮ್ನಲ್ಲಿ ಬರ್ತೀರಿ ಓಟ್ ಕೇಳೋದಕ್ಕೆ, ಆದ್ರೆ ಜನರ ಸಮಸ್ಯೆಗೆ ಒಬ್ರು ಮಾತಾಡ್ತಾ ಇಲ್ಲ. ರೈತರ ಮಕ್ಕಳು ಅಂತಾರೆ, ಜನಪರ ಅಂತಾರೆ, ಬಡವರ ಪರ ಅಂತಾರೆ. ಏನ್ ಮಾತಾಡ್ತಾ ಇದ್ದಾರೆ? ಈ ಪ್ರಶ್ನೆಗಳನ್ನ ನಾವು ನಾಗರಿಕರು, ಮಾಧ್ಯಮ ಅವರನ್ನ ಕೇಳಬೇಕು. ನಾವು ಈ ಮಾಡೋದಕ್ಕೆ ದೇವಗಳಿಗೆ ಹೋಗ್ತಾ ಇದ್ವಿ, ರೈತರ ಮತ ಸೇರ್ತಾ ಇದ್ವಿ. ಈ ಹೋರಾಟ ನಿಲ್ಲಲ್ಲ ಅನ್ನೋದು ಈ ಸರ್ಕಾರ ಕೇಳ್ತಾ ಇದ್ವಿ. ಕಾನೂನು ಪರವಾಗೂ ಹೋರಾಡ್ತೀವಿ, ಚಳುವಳಿನೂ ಮುಂದುವರಿಸ್ತೀವಿ. ಯಾಕಂದ್ರೆ ಈ ತರದ ಅಕ್ರಮ ಭೂ ಕಬಳಿಕೆ ಇದೆಯಲ್ಲ, ದೇವನಹಳ್ಳಿಯಿಂದ ಶುರುವಾಗ್ಬಿಟ್ಟಿದೆ. ನಿಲ್ಲಿಸೋದನ್ನ ಯಾವುದೇ ಸರ್ಕಾರ ಬಂದ್ರು, ಯಾವುದೇ ನಾಯಕರೇ ಬಂದ್ರು, ರಾಜಕಾರಣ ಅನ್ನೋದು, ಆಡಳಿತ ಅನ್ನೋದು ಜನರ ಮೇಲಿರುವ ಹೆದರಿಕೆಯಿಂದ ಆಗಬೇಕು. ಜನರು ಡಿಸೈಡ್ ಮಾಡಬೇಕು ಯಾವ ತರ ನಿಂತ್ಕೊಳ್ಬೇಕು ನೀವು. ಯಾಕಂದ್ರೆ ನೀವು ಜನಪ್ರತಿನಿಧಿಗಳಷ್ಟೇ, ನಮ್ಮ ಹಣದಲ್ಲಿ ಆಳ್ಕೆ ಮಾಡ್ತಿರೋರು. ನಮ್ಮ ಪರವಾದ ನೀವು ಯಾವುದೇ ಡಿಸಿಷನ್ ತಗೊಳ್ದಿದ್ರೆ ಜನ ಎದ್ದೇಳ್ತಾರೆ, ಮಾಧ್ಯಮಗಳು ಎದ್ದೇಳುತ್ತೆ, ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ ಅನ್ನೋ ಒಂದು ರೀತಿಯ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಒಂದು ಚಳುವಳಿ ಇದು ಮುಂದುವರಿಯುತ್ತೆ. ದಯವಿಟ್ಟು ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಗಳೇ, ಈ ಪತ್ರಿಕಾ ಮಾಧ್ಯಮದ ಮೂಲಕ ನಿಮ್ಮನ್ನು ಕೇಳಿಕೊಳ್ತಾ ಇರೋದು, ನಾಳೆ ಹೋರಾಟಗಾರರ ಮತ್ತು ರೈತರ ಮತ್ತು ನಿಮ್ಮ ಸರ್ಕಾರದ ಅಥವಾ ನಮ್ಮ ಸರ್ಕಾರದ ನಡುವೆ ಆಗುವಂತಹ ಮಾತುಕತೆ ಈ ಫೈನಲ್ ನೋಟಿಫಿಕೇಶನ್ ತೆಗೆದು ಹಾಕೋದಕ್ಕೆ ಕಾನೂನಿನ ತೊಡಕುಗಳೇನು ಅಷ್ಟೇ, ಮತ್ತೆ ಪರಿಹಾರ ಮತ್ತೆ ಜಾಸ್ತಿ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ನಾವು ಇದನ್ನ ಮಾತಾಡಲಿ ರೆಡಿ ಇರಲಿಲ್ಲ. ನಾವು ಅವರನ್ನು ನಂಬಿದ್ವಿ, ಒಂದು ಸರ್ಕಾರವನ್ನು ನಂಬಿದ್ವಿ. ಆಡಳಿತಕ್ಕೆ ಸಾಕಷ್ಟು ಸಮಸ್ಯೆ ಇರ್ಬೋದು ಅಲ್ವಾ? ಹಿಂಗೆ ನಾವು ಕೇಳಿದ್ರೆ ಒತ್ತಾಯ ಮಾಡಬಾರ್ದು. 10 ದಿನ ಕೂತ್ಕೋತೀವಿ, 3 ವರ್ಷ ಕೂತ್ರೋಗಿ 10 ದಿನ ಜಾಸ್ತಿನೇ ಅಂತ ಕೊಟ್ಟರೆ, ಈ 10 ದಿನದ ಬೆಳವಣಿಗೆಗಳನ್ನು ನೋಡಿದಾಗ, ಅದನ್ನು ಮೀರಿ MB ಪಾಟೀಲ್ ಮಾತಾಡ್ತಿದ್ರು ನೋಡಿದಾಗ, ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಲೇಬೇಕಾಗಿದೆ. ನಾಳೆ ಯಾವುದೇ ರೀತಿಯ ಸಾಮರಸ್ಯ ನಡೆಯೋದಿಲ್ಲ. ನಮಗೆ ಬೇಕಾಗಿರೋದು ತೊಡಕುಗಳೇನು ಅಂತ ಹೇಳಿ ಪರಿಹಾರ ನೀವು ಕೊಡಿ, ಇಲ್ಲ ನಾವು ಹೇಳ್ತೀವಿ ಪರಿಹಾರ ಏನು. ಆದರೆ ಭೂ ಸ್ವಾಧೀನ ಸಲ್ಲದು. ಇದನ್ನ ಕಳಕಳಿಯಿಂದ ಪತ್ರಿಕೆಯವರು ದಯವಿಟ್ಟು ನನಗೆ ಒಂದೇ ಒಂದು ರಿಕ್ವೆಸ್ಟ್, ಪ್ರಕಾಶ್ ರೈ ಅವರ ವಾಗ್ದಾಳಿ ಅಂತ ಹೇಳಬೇಡಿ ಸರ್ಕಾರದ ಮೇಲೆ. ಪ್ರಕಾಶ್ ರಾಜ್ ಅವರ ಕಳಕಳಿ ಅಂತ ಹೇಳಿ ದಯವಿಟ್ಟು. ಇದು ಕೋಪ ಅಲ್ಲ, ಇದು ಆವೇದನೆ, ಇದು ನೋವು, ಇದು ಆತಂಕ. ಇನ್ನು ಮುಂದೆ ಕೂಡ ಆಗ್ಬಾರ್ದು ಅನ್ನುವ ಆತಂಕ ಒಂದು ಸಮಾಜವನ್ನು ಸೃಷ್ಟಿ ಮಾಡೋದು ಅಲ್ವೇ? ಆ ಹೆಣ್ಮಕ್ಳು, ಆ ಮಕ್ಕಳು, ಆ ಯಂಗ್ಸ್ಟರ್ಸು, ಆ ಭೂಮಿ ನೋಡಿ ಬದುಕಿದ್ದವರು, ಅವ್ರಿಗೆ ನೋವು ಆಗ್ಬಾರ್ದು.
ನಾಳೆ ನಮಗನ್ನ ಹಾಕೋರು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೊನೆಗೂ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದು, ಸಾಮಾಜಿಕ ನ್ಯಾಯ ಅನ್ನೋದು ನಿಮ್ಮ ನುಡಿಯಲ್ಲಿದೆ, ನಡೆಯಲ್ಲೂ ಇರಲಿ ಅಷ್ಟೇ.